ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಜಗತ್ತಲ್ಲಿ ನಡೀತಿರೋ ಯುದ್ಧಗಳು ಸಾಲದು ಅನ್ನೋ ಹಾಗೆ ಈಗ ಪ್ರಕೃತಿ ಕೂಡ ಮನುಷ್ಯನ ವಿರುದ್ಧ ಮುರ್ಕೊಂಡು ಬೀಳ್ತಾ ಇದೆ. ರಷ್ಯಾದ ಕಮ್ಚಟ್ನಲ್ಲಿ ಸಂಭವಿಸಿರುವ ಭೂಕಂಪ ಏಷ್ಯಾ, ಮೆಕ್ರೋನೇಷಿಯಾ ಹಾಗೂ ಅಮೆರಿಕಾದ ಕಡಲ ತೀರಕ್ಕೆ ಸುನಾಮಿಯ ಎಚ್ಚರಿಕೆಯನ್ನ ರವಾನೆ ಮಾಡ್ತಾ ಇದೆ. ಹವಾಯ್ ಸೇರಿದ ಹಾಗೆ ಸಾಕಷ್ಟು ಕಡೆಗಳಲ್ಲಿ ಈಗಾಗಲೇ ದೊಡ್ಡ ದೊಡ್ಡ ಅಲೆಗಳು ಬಂದು ಅಪ್ಪಳಿಸ್ತಾ ಇವೆ. ಅಮೆರಿಕಾದ ಕರಾವಳಿಯ ಜನರಿಗೆ ಎಚ್ಚರಿಕೆಯನ್ನು ರವಾನೆ ಮಾಡಿದ್ದು, ಜಪಾನ್ನ ಕರಾವಳಿ ತೀರಕ್ಕೂ ಈಗಾಗಲೇ ಸುನಾಮಿಯ ಅಲೆಗಳು ಅಪ್ಪಳಿಸಿವೆ. ಹಾಗೆ ಯುರೇಷಿಯಾದ ಅತಿ ಎತ್ತರದ ಅಗ್ನಿಪರ್ವತಗಳ ಪೈಕಿ ಒಂದು ಬಾಯ್ದೆರೆದಿದೆ. ಹಾಗಾದ್ರೆ ಏನಿದು ಭೂಕಂಪನದ ಕಥೆ? ಇಷ್ಟಕ್ಕೂ ರಷ್ಯಾದಲ್ಲಿ ಭೂಕಂಪನ ಆದರೆ ಅಮೆರಿಕ ಯಾಕೆ ಬೆಚ್ಚಬೀಳ್ತಾ ಇದೆ ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ನಾವಿಲ್ಲಿ ನೋಡೋಣ. ಗೆಳೆಯರೆ, ಅದು ಜಪಾನ್ನ ಟೈಮ್ ಝೋನ್ನಲ್ಲಿ ಬೆಳಗ್ಗೆ 8:25 ಸಮಯ. ರಷ್ಯಾದ ಕಾಮ್ಚಕ್ ಪೆನಿನ್ಸುಲಾದಲ್ಲಿನ ಪೆಟ್ರೋಪಾವ್ಲೋವ್ಸ್ಕ್ ಕಾಮ್ಚಟ್ಸ್ಕಿ ಪ್ರದೇಶದಿಂದ 119 ಕಿಲೋಮೀಟರ್ಗಳಷ್ಟು ದೂರದಲ್ಲಿ ಭೂಕಂಪನ ಸಂಭವಿಸಿದೆ. ಭೂಮಿಯ ಮೇಲ್ಮೈಯಿಂದ ಸುಮಾರು 20.7 ಕಿಲೋಮೀಟರ್ಗಳಷ್ಟು ಆಳದಲ್ಲಿ 8.8ರ ತೀವ್ರತೆಯಲ್ಲಿ ಭೂಮಿ ಕಂಪಿಸಿದೆ. ಆ ಬಳಿಕ 6.9ರ ತೀವ್ರತೆಯಲ್ಲಿ ಪಶ್ಚಾತ್ ಕಂಪನಗಳು ಸಂಭವಿಸಿದ್ದು, ರಷ್ಯಾದಲ್ಲಿ ಇದರಿಂದ ಸಾಕಷ್ಟು ಸಮಸ್ಯೆಗಳುಂಟಾಗಿವೆ. ಪೆಸಿಫಿಕ್ ತೀರದ ಕರಾವಳಿ ಪ್ರದೇಶದ ನಗರಗಳಿಗೆ ನೀರು ನುಗ್ಗಿದ್ದು ಸುಮಾರು 2400ಕ್ಕೂ ಹೆಚ್ಚು ಮಂದಿ ನಿರ್ವಸತಿಗರಾಗಿದ್ದಾರೆ. ಅದರಲ್ಲೂ 1,80,000 ಜನ ಇರುವಂತಹ ಪೆಟ್ರೋಪಾವ್ಲೋವ್ಸ್ಕ್ ಹಾಗೂ ಕಾಮ್ಚಟ್ಸ್ಕಿ ನಗರದಲ್ಲಿ ಹೆಚ್ಚಿನ ಸಮಸ್ಯೆಗಳುಂಟಾಗಿವೆ. ಇನ್ನು ಈ ಕಂಪನದ ಕಾರಣದಿಂದ ಜಪಾನ್ನ ತೀರ ಕೂಡ ಸುನಾಮಿಯ ಆತಂಕವನ್ನು ಎದುರಿಸಿದೆ. ಈಗಾಗಲೇ ಜಪಾನ್ನಲ್ಲಿ ಹೊಕೈಡೋ ಹಾಗೂ ಅಮೋರಿ ನಡುವಿನ ಫೆರ್ರಿ ಸೇವೆಯನ್ನು ಕೂಡ ರದ್ದು ಮಾಡಲಾಗಿದೆ. ಇನ್ನು ಜಪಾನ್ನ ಸೆಂಡಾಯ್ ಪ್ರದೇಶದಲ್ಲಿರುವ ಏರ್ಪೋರ್ಟ್ ಅನ್ನು ತಾತ್ಕಾಲಿಕವಾಗಿ ಮುಚ್ಚಲಾಗಿದ್ದು, ಲೋಕಲ್ ಟ್ರೈನ್ಗಳನ್ನು ಕೂಡ ನಿಲ್ಲಿಸಿದ್ದಾರೆ. ಇನ್ನು ಜಪಾನ್ನ ಫುಕುಶಿಮಾ ಡೈಚಿ ನ್ಯೂಕ್ಲಿಯರ್ ಪ್ಲಾಂಟ್ನ ರಕ್ಷಣೆಗೆ ಅಗತ್ಯ ಕ್ರಮಗಳನ್ನು ಕೈಗೊಳ್ಳಲಾಗಿದೆ. ಹಾಗೆಯೇ ಅಲ್ಲಿದ್ದ 4,000 ಸಿಬ್ಬಂದಿಯನ್ನು ಎತ್ತರದ ಪ್ರದೇಶಗಳಿಗೆ ಕಳುಹಿಸಲಾಗಿದೆ. ಇನ್ನು ಫಿಲಿಪೈನ್ಸ್ ಅಲ್ಲಿ ಕೂಡ ಸಾಕಷ್ಟು ಎಚ್ಚರಿಕೆಗಳನ್ನು ತಗೊಳ್ಳಲಾಗ್ತಾ ಇದೆ. ದಕ್ಷಿಣ ಚೈನಾ ಸಮುದ್ರದಲ್ಲಿ ಕೂಡ ತುರ್ತು ಪರಿಸ್ಥಿತಿಯನ್ನು ಘೋಷಣೆ ಮಾಡಿದ್ದಾರೆ. ಇನ್ನು ಹವಾಯ್ ದ್ವೀಪಗಳಲ್ಲೂ ಕೂಡ ಸಮುದ್ರದ ಅಲೆಗಳು ಸಾಮಾನ್ಯ ಮಟ್ಟಕ್ಕಿಂತ 1.2 ಮೀಟರ್ಗಳಷ್ಟು ಎತ್ತರ ಆಗಿದ್ದು, ಇಷ್ಟಾದರೂ ಹವಾಯಿನಲ್ಲಿನ ಜನರಿಗೆ ಸುರಕ್ಷಿತ ಸ್ಥಳಗಳಿಗೆ ತೆರಳುವುದಕ್ಕೆ ಅಲ್ಲಿನ ಆಡಳಿತ ಎಚ್ಚರಿಕೆಯನ್ನು ಕೊಟ್ಟಿದೆ. ಸದ್ಯಕ್ಕೆ ಸುನಾಮಿಯ ಭಯ ಸ್ವಲ್ಪ ಮಟ್ಟಿಗೆ ಕಡಿಮೆ ಆಗಿದೆ ಅಂತ ಜಪಾನಿನ ಮಾಧ್ಯಮಗಳು ಹೇಳ್ತಾ ಇವೆ. ಆದರೂ ಪೆಸಿಫಿಕ್ ಪ್ರದೇಶದ ದೇಶಗಳು ಇನ್ನೂ ಕೂಡ ತುರ್ತು ಪರಿಸ್ಥಿತಿಯಲ್ಲೇ ಇವೆ. ಅದಕ್ಕೆ ಕಾರಣ ಪೆಸಿಫಿಕ್ನ ಭಯಾನಕತೆ. ಗೆಳೆಯರೆ, ಹಿಂದಿನ ಸಾಕಷ್ಟು ವಿಡಿಯೋಗಳಲ್ಲಿ ನಿಮಗೆ ರಿಂಗ್ ಆಫ್ ಫೈರ್ ಬಗ್ಗೆ ಹೇಳಿದ್ದೆ. ಹೀಗಾಗಿ ಇಲ್ಲಿ ಸ್ವಲ್ಪ ಸಂಕ್ಷಿಪ್ತವಾಗಿ ಅದರ ಬಗ್ಗೆ ಹೇಳ್ಬಿಡ್ತೀನಿ. ಪೆಸಿಫಿಕ್ ತೀರಗಳು ಎಷ್ಟು ಭಯಾನಕ ಅನ್ನೋದನ್ನ ನಿಮಗೆ ಸ್ವಲ್ಪ ನೆನಪು ಮಾಡಿ ಕೊಟ್ಟುಬಿಡ್ತೀನಿ. ಈ ರಿಂಗ್ ಆಫ್ ಫೈರ್ ಇರೋದು ಪೆಸಿಫಿಕ್ ಸಾಗರದಲ್ಲಿ. ಈ ಪೆಸಿಫಿಕ್ ಅನ್ನ ಶಾಂತ ಸಾಗರ ಅಂತ ಕೂಡ ಕರೀತಾರೆ. ಆದ್ರೆ ಹೆಸರಿಗಷ್ಟೇ ಇದು ಶಾಂತ ಸಾಗರ. ಇಡೀ ಜಗತ್ತಲ್ಲೇ ಅತಿ ಭಯಾನಕ ಪ್ರದೇಶಗಳಿರೋದು ಈ ಪೆಸಿಫಿಕ್ ಸಾಗರದಲ್ಲೇ. ಇದು ಜಗತ್ತಿನ ಅತಿ ದೊಡ್ಡ ಸಾಗರ ಅಂತ ಗುರುತಿಸಿಕೊಂಡಿದೆ. ಇದರ ಒಟ್ಟು ವಿಸ್ತೀರ್ಣ 16,50,50,000 ಚದರ ಕಿಲೋಮೀಟರ್. ಈ ಮಹಾಸಾಗರದಲ್ಲಿ ಭೂಮಿಯ ಮೇಲಿನ 32% ನೀರು ಸೇರ್ಕೊಂಡಿದೆ. ಜಗತ್ತಿನ ಅತಿ ಭಯಾನಕ ಪ್ರದೇಶ ಅಂತ ಕರೆಸಿಕೊಳ್ಳುವ ರಿಂಗ್ ಆಫ್ ಫೈರ್ ಇರೋದು ಕೂಡ ಇಲ್ಲೇನೆ. ನೀವಿಲ್ಲಿ ನೋಡ್ತಾ ಇದ್ದೀರಲ್ಲ, ಇದು ರಿಂಗ್ ಆಫ್ ಫೈರ್. ರಷ್ಯಾ, ಅಮೆರಿಕ, ಕೆನಡಾ, ಮೆಕ್ಸಿಕೋ ಸೇರಿದ ಹಾಗೆ ಲ್ಯಾಟಿನ್ ಅಮೆರಿಕಾ ದೇಶಗಳು, ಕೊಲಂಬಿಯಾ, ಈಕ್ವೆಡಾರ್, ಪೆರು, ಚಿಲಿ, ನ್ಯೂಜಿಲ್ಯಾಂಡ್, ಪಪುವಾ ನ್ಯೂಗಿನಿಯಾ, ಇಂಡೋನೇಷಿಯಾ, ಮಲೇಷಿಯಾ, ಬ್ರೂನಿ, ಫಿಲಿಪೀನ್ಸ್, ಜಪಾನ್ಗಳನ್ನು ಈ ರಿಂಗ್ ಆಫ್ ಫೈರ್ ತನ್ನ ವ್ಯಾಪ್ತಿಯಲ್ಲಿ ಇಟ್ಟುಕೊಂಡಿದೆ. ಇದು ಜಗತ್ತಲ್ಲೇ ಭೂಖಂಡಗಳ ಚಲನೆ ಅತ್ಯಂತ ಹೆಚ್ಚಾಗಿರುವ ಪ್ರದೇಶ ಅಂತ ಗುರುತಿಸಿಕೊಳ್ಳುತ್ತೆ. ಹೀಗಾಗಿನೇ ಈ ಪ್ರದೇಶದಲ್ಲಿ ಭೂಕಂಪನಗಳು, ಜ್ವಾಲಾಮುಖಿಗಳು ತುಂಬಾನೇ ಹೆಚ್ಚಾಗಿ ಕಂಡುಬರುತ್ತವೆ. ಇಂಡೋನೇಷ್ಯಾದಲ್ಲಿ ಕಂಡುಬರುವ ಅಸಂಖ್ಯಾತ ಜ್ವಾಲಾಮುಖಿಗಳು ಹಾಗೂ ಈ ಭೂಮಿಯ ಮೇಲೆ ಅತಿದೊಡ್ಡ ಬದಲಾವಣೆಗಳಿಗೆ ಕಾರಣವಾದ ಜ್ವಾಲಾಮುಖಿ ಸ್ಫೋಟಗಳು ಕೂಡ ಇದೇ ರಿಂಗ್ ಆಫ್ ಫೈರ್ ಅಲ್ಲಿ ಆಗಿವೆ. ಇನ್ನು ಇಲ್ಲಿರೋ ಸಾಕಷ್ಟು ಟೆಕ್ಟಾನಿಕ್ ಪ್ಲೇಟುಗಳು ಭೂಮಿಯಲ್ಲಿ ಮಹತ್ತರ ಬದಲಾವಣೆಗೆ ಕಾರಣ ಆಗ್ತಲೇ ಇವೆ. ಅದರಲ್ಲೂ ಜಗತ್ತಿನಲ್ಲಿ ಅತಿದೊಡ್ಡ ಟೆಕ್ಟಾನಿಕ್ ಪ್ಲೇಟ್ಗಳಲ್ಲಿ ಒಂದು ಅನ್ನಿಸಿಕೊಳ್ಳುವ ಪೆಸಿಫಿಕ್ ಪ್ಲೇಟ್ನ ಜೊತೆಗೆ ಆಸ್ಟ್ರೇಲಿಯನ್ ಪ್ಲೇಟ್, ಫಿಲಿಪೀನ್ಸ್ ಪ್ಲೇಟ್, ನಜ್ಕಾ ಪ್ಲೇಟ್, ಕೋಕೋಸ್ ಪ್ಲೇಟ್, ಅಂಟಾರ್ಟಿಕ್ ಪ್ಲೇಟ್, ನಾರ್ತ್ ಅಮೆರಿಕಾ ಪ್ಲೇಟ್, ಸೌತ್ ಅಮೆರಿಕಾ, ಕೆರೆಬಿಯನ್, ಯುರೇಷಿಯನ್ ಪ್ಲೇಟುಗಳು ಕೂಡ ಈ ಭಾಗದಲ್ಲಿ ಕಂಡುಬರುತ್ತವೆ. ಇವುಗಳ ಚಲನೆಯ ಕಾರಣದಿಂದಲೇ ಈ ರಿಂಗ್ ಆಫ್ ಫೈರ್ ಅನ್ನೋದು ಸಾಕಷ್ಟು ಚಟುವಟಿಕೆಗಳಿಂದ ಸದಾ ಕೂಡಿರುತ್ತೆ. ಅಲ್ಲಿ ನಿರಂತರವಾಗಿ ಜ್ವಾಲಾಮುಖಿಗಳು ಬಾಯಿ ತೆರೀತಾ ಇರುತ್ತವೆ. ಸಣ್ಣ ಪ್ರಮಾಣದ ಭೂಕಂಪನಗಳು ಆಗಾಗ ಅಲ್ಲಿ ಸಂಭವಿಸ್ತಲೇ ಇರುತ್ತವೆ. ಅದರಲ್ಲೂ ಜಪಾನ್, ಫಿಲಿಪೈನ್ಸ್ಗಳಲ್ಲಿ ಕಂಪನದ ಪ್ರಮಾಣ ತುಂಬಾನೇ ಹೆಚ್ಚು. ಇನ್ನು ಚಿಲಿ ಹಾಗೂ ಪೆರುಗಳಲ್ಲಿ ಕೂಡ ಕಂಪನಗಳು ಆಗಾಗ
ಆಗ್ತಾ ಇರುತ್ತವೆ. ಚಿಲಿ ಮತ್ತು ಜಪಾನ್ಗಳಲ್ಲಿ ಈ ಹಿಂದೆ ಸಂಭವಿಸಿರುವ ಭೂಕಂಪನಗಳು ದೊಡ್ಡ ಸುನಾಮಿಗಳಿಗೆ ಕಾರಣ ಆಗಿದ್ವು. 2011ರಲ್ಲಿ ಜಪಾನ್ನಲ್ಲಿ ಸಂಭವಿಸಿದ ಭೂಕಂಪನದ ತೀವ್ರತೆ 9ರಷ್ಟಿತ್ತು. ಹೀಗಾಗಿ ಇದು ಈ ಭಾಗದಲ್ಲಿ ಸಂಭವಿಸಿದ ಅತಿ ಭಯಾನಕ ಕಂಪನ ಅನ್ನೋ ಹಣೆಪಟ್ಟಿಯನ್ನು ಪಡ್ಕೊಳ್ತು. ಗೆಳೆಯರೆ, ಇಲ್ಲಿ 8.8ರ ತೀವ್ರತೆಯನ್ನು ಕಂಡು ಇಡೀ ಪೆಸಿಫಿಕ್ ಜಗತ್ತೇ ಬೆಚ್ಚಿ ಬಿದ್ದಿತ್ತು. ಯಾಕೆಂದ್ರೆ ಪೆಸಿಫಿಕ್ನ ಯಾವುದೇ ಭಾಗದಲ್ಲಿ ರಿಕ್ಟರ್ ಮಾಪಕದಲ್ಲಿ 7ರ ತೀವ್ರತೆಗಿಂತಲೂ ಹೆಚ್ಚು ಪ್ರಮಾಣದಲ್ಲಿ ಕಂಪನಗಳು ಸಂಭವಿಸಿದ್ದೇ ಆದರೆ ಸುನಾಮಿಗಳಲ್ಲಿ ಪಕ್ಕಾ ಅಂತ ಹೇಳ್ತಾರೆ. ಆದರೆ ಈ ಬಾರಿ ಭೂಮಿಯ ಒಡಲಲ್ಲಿ ಸಂಭವಿಸಿರುವ ಕಂಪನದ ರೀತಿ ಹೆಚ್ಚು ಹಾನಿಯಾಗೋದಕ್ಕೆ ಬಿಟ್ಟಿಲ್ಲ. ಒಂದು ವೇಳೆ ಇಂಡೋನೇಷ್ಯಾದಲ್ಲಿ ಹಾಗೂ ಜಪಾನ್ನಲ್ಲಿ ಆದಂತೆ ಆಗಿದ್ದಿದ್ರೆ ಲಕ್ಷಾಂತರ ಮಂದಿಯ ಪ್ರಾಣ ಇಲ್ಲಿ ಅಪಾಯಕ್ಕೆ ಸಿಲುಕ್ತಾ ಇತ್ತು. 1556ರಲ್ಲಿ ಇಲ್ಲಿ ಸಂಭವಿಸಿದ್ದ ಒಂದೇ ಒಂದು ಭೂಕಂಪ ಸುಮಾರು 8,30,000 ಮಂದಿಯನ್ನ ಬಲಿ ತಗೊಂಡಿತ್ತು. ಗೆಳೆಯರೆ, ಅವತ್ತಿಗೆ ಪೆಸಿಫಿಕ್ ಸಾಗರದ ತಟದಲ್ಲಿರುವ ಚೈನಾದ ಶಾಂಗ್ಸಿ ಪ್ರದೇಶದಲ್ಲಿ ಸಂಭವಿಸಿದ ಆ ಕಂಪನ ಭೂಮಿಯ ಇತಿಹಾಸದಲ್ಲೇ ಬಹುದೊಡ್ಡ ಪ್ರಾಕೃತಿಕ ವಿಕೋಪ ಅನ್ನೋ ಹಣೆಪಟ್ಟಿಯನ್ನು ಕಟ್ಟಿಕೊಂಡಿದೆ. ಅವತ್ತು ಶಾಂಗ್ಸಿಯಲ್ಲಿ ಸಂಭವಿಸಿದ ಕಂಪನ ಹೆನಾನ್, ಗನ್ಸು, ಹಬೆ, ಶಾಂಡಾಂಗ್, ಹುಬೈ, ಹುನಾನ್, ಜಾಂಗ್ಸೂಗಳಲ್ಲಿ ಕೂಡ ತೀವ್ರ ಪರಿಣಾಮವನ್ನುಂಟು ಮಾಡಿತು. ಈ ಪ್ರದೇಶಗಳೆಲ್ಲವೂ ಕೂಡ ಅತ್ಯಂತ ಜನನಿಬಿಡ ಪ್ರದೇಶಗಳಾಗಿದ್ದರಿಂದ ಅಲ್ಲಿ ಜನಸಾಂದ್ರತೆ ಕೂಡ ಹೆಚ್ಚಾಗೇ ಇತ್ತು. ಹಾಗೆ ನೋಡಿದರೆ ಅವತ್ತಿಗೆ ಚೈನಾದಲ್ಲೇ ಜಗತ್ತಿನ ಅತಿ ಹೆಚ್ಚು ಜನಸಂಖ್ಯೆ ಇತ್ತು. ಬೀಜಿಂಗ್ ಜಗತ್ತಲ್ಲೇ ಅತಿ ಹೆಚ್ಚು ಜನರನ್ನ ಹೊಂದಿದ್ದ ನಗರ ಅಂತ ಗುರುತಿಸಿಕೊಂಡಿತ್ತು. ಗೆಳೆಯರೆ, ಅವತ್ತಿಗೆ ಅತಿ ಹೆಚ್ಚು ಜನಸಂಖ್ಯೆಯನ್ನು ಹೊಂದಿದ್ದ ಜಗತ್ತಿನ 2ನೇ ನಗರ ಅಂತ ಗುರುತಿಸಿಕೊಂಡಿದ್ದು ನಮ್ಮ ವಿಜಯನಗರ. 1550ರ ಸಮಯದಲ್ಲಿ ವಿಜಯನಗರ ಸಾಮ್ರಾಜ್ಯದ ರಾಜಧಾನಿ ಹಂಪಿಯನ್ನ ಬೀಜ್ ನಗರ ಅಂತಲೇ ಕರೀತಿದ್ರು. ಅವತ್ತಲ್ಲಿ ಸುಮಾರು 5 ಲಕ್ಷಕ್ಕೂ ಅಧಿಕ ಮಂದಿ ವಾಸ ಮಾಡ್ತಾ ಇದ್ರು ಅಂತ ಅವತ್ತಿನ ದಾಖಲೆಗಳು ಹೇಳುತ್ತವೆ. ಹಾಗೆ ಬೀಜಿಂಗ್ ಅವತ್ತಿಗೆ ವಿಜಯನಗರಕ್ಕಿಂತ ಹೆಚ್ಚು ಜನರನ್ನು ಹೊಂದಿತ್ತು ಮತ್ತು ಇಡೀ ಚೈನಾದಲ್ಲಿ ಜನಸಾಂದ್ರತೆಯನ್ನ ಹೊಂದಿದ್ದ ನಗರಗಳು ಸಾಕಷ್ಟಿದ್ವು. ಆ ದಿನಗಳಲ್ಲಿ ಹೆಚ್ಚು ಜನಸಾಂದ್ರತೆ ಇದ್ದ ಪ್ರದೇಶದಲ್ಲಿ ಸಂಭವಿಸಿದ ಈ ಕಂಪನ ಸಾಕಷ್ಟು ಮಂದಿಯ ಬದುಕುಗಳನ್ನ ಕಿತ್ತುಕೊಳ್ಳೋದರ ಜೊತೆಗೆ 8,30,000 ಜನರನ್ನ ಬಲಿ ತಗೊಳ್ತು. ಇನ್ನು ಈ ಕಂಪನದಿಂದ ಅವತ್ತು ಗುಡ್ಡಗಳು ಕುಸಿದು ಅತಿ ಹೆಚ್ಚು ಮಂದಿ ಬಲಿಯಾದರು. ಕೆಲವರು ಮನೆಗಳು ಕುಸಿದದ್ರಿಂದ ಸಾವನ್ನಪ್ಪಿದ್ರು. ಅವತ್ತು ನಡೆದ ಒಂದು ಕಂಪನ ಕೇವಲ ಒಂದು ದಿನದಲ್ಲಿ ಲಕ್ಷಾಂತರ ಮಂದಿಯನ್ನ ಬಲಿ ಪಡೆದು ಇತಿಹಾಸದಲ್ಲಿ ಕರಾಳ ಅಧ್ಯಾಯವಾಗಿ ಉಳಿದು ಬಿಡುತ್ತೆ. ಇನ್ನು 2ನೆಯ ಅತಿ ದೊಡ್ಡ ಭೂಕಂಪನ 1976ರಲ್ಲಿ ನಡೆಯುತ್ತೆ. ಅದನ್ನ ತಾಂಗ್ಶಾನ್ ಭೂಕಂಪನ ಅಂತ ಕರೀತಾರೆ. ಅಲ್ಲವತ್ತು ಸರಿಸುಮಾರು 3 ಲಕ್ಷ ಮಂದಿ ಸಾವನ್ನಪ್ಪಿದ್ರು. 7.6ರ ತೀವ್ರತೆಯಲ್ಲಿ ಸಂಭವಿಸಿದ್ದ ಆ ಕಂಪನ ಚೈನಾದ ಹಬೆಯಲ್ಲಿ ಸಂಭವಿಸಿತು. ಇನ್ನು 1920ರಲ್ಲಿ ಚೈನಾದ ಗನ್ಸು ಪ್ರಾಂತದಲ್ಲಿ ಸಂಭವಿಸಿದ ಹುಯುವಾನ್ ಕಂಪನ 3ನೇ ಸ್ಥಾನದಲ್ಲಿ ನಿಲ್ಲುತ್ತೆ. 7.8ರ ತೀವ್ರತೆಯಲ್ಲಿ ಅವತ್ತು ಭೂಮಿ ನಡುಗಿತು. 2.25 ಲಕ್ಷದಷ್ಟು ಜನ ಅಲ್ಲಿ ಬಲಿಯಾದರು. ಇನ್ನು 4ನೇ ಸ್ಥಾನದಲ್ಲಿ ಸುಮಾತ್ರಾದ ಕಂಪನ ಇದೆ. ನಿಮ್ಮಲ್ಲಿ ಸಾಕಷ್ಟು ಜನರಿಗೆ ನೆನಪಿರಬೇಕು, 2004ರ ಡಿಸೆಂಬರ್ 26ರಂದು ಸಂಭವಿಸಿದ ಆ ಕಂಪನ ಹಿಂದೂ ಮಹಾಸಾಗರದಲ್ಲಿ ಸುನಾಮಿ ಏಳುವುದಕ್ಕೆ ಕಾರಣ ಆಯಿತು. ಅವತ್ತು ಸರಿಸುಮಾರು 9.2ರ ತೀವ್ರತೆಯಲ್ಲಿ ಭೂಮಿ ಕಂಪಿಸಿ 2,34,000ಕ್ಕೂ ಅಧಿಕ ಮಂದಿಯನ್ನ ಬಲಿ ಪಡ್ಕೊಂಡು ಬಿಡ್ತು. ಇದಲ್ಲದೆ ಚೈನಾದ ಕರಾವಳಿಯಲ್ಲಿ ಸಾಕಷ್ಟು ಕಂಪನಗಳು ಸಂಭವಿಸಿದ್ವು. ಇದೆಲ್ಲದಕ್ಕೂ ಕಾರಣ ಆಗಿದ್ದು ರಿಂಗ್ ಆಫ್ ಫೈರ್ ಅಂತ ನಂಬಲಾಗುತ್ತೆ. ಭೌಗೋಳಿಕವಾಗಿ ಕೂಡ ಆ ಪ್ರದೇಶ ತುಂಬಾನೇ ವಿಚಿತ್ರವಾಗಿದೆ. ಪೆಸಿಫಿಕ್ ಪ್ಲೇಟ್ ಬೇರೆ ಬೇರೆ ಪ್ಲೇಟ್ಗಳ ಜೊತೆ ಸಂಘರ್ಷಕ್ಕಿಳಿಯೋದ್ರಿಂದ ಅಲ್ಲಿ ಸಮಸ್ಯೆಗಳು ಹೆಚ್ಚು ಮತ್ತು ಕಂಪನಗಳು ಸರ್ವೇ ಸಾಮಾನ್ಯ ಅಂತ ಹೇಳಲಾಗುತ್ತೆ. ಗೆಳೆಯರೆ, ಈಗ ರಷ್ಯಾದಲ್ಲಿ ಸಂಭವಿಸಿರುವ ಕಂಪನದ ತೀವ್ರತೆ ಹೆಚ್ಚಾಗಿದೆ. ಆದರೆ ಆ ಭಾಗದಲ್ಲಿರುವಂತಹ ಜನರ ಸಂಖ್ಯೆ ಕಡಿಮೆ. ಹೀಗಾಗಿ ಅಲ್ಲಿ ಸಮಸ್ಯೆಗಳು ತುಂಬಾ ದೊಡ್ಡದಾಗಿ ಕಾಣ್ತಾ ಇಲ್ಲ. ಹಾಗೇನೆ ಸುನಾಮಿ ಏಳಬಹುದು ಅನ್ನೋ ಭಯದ ನಡುವೆನೂ ಜಪಾನ್ ಸೇರಿದ ಹಾಗೆ ಪೆಸಿಫಿಕ್ ಸಾಗರದ ನಾನಾ ತೀರಗಳಿಗೆ ದೊಡ್ಡ ಮಟ್ಟದ ಅಲೆಗಳ ಅಪ್ಪಳಿಸುವಿಕೆ ಇನ್ನೂ ಆಗಿಲ್ಲ. ಇಷ್ಟಾದರೂ ರಿಂಗ್ ಆಫ್ ಫೈರ್ನ ಭಯದ ಕಾರಣದಿಂದ ಪೆಸಿಫಿಕ್ ಕರಾವಳಿಯಲ್ಲಿರುವ ದೇಶಗಳು ಭಯಭೀತಗೊಂಡಿವೆ. ಇನ್ನು ಈ ಕಂಪನದಿಂದ ಬರೀ ಸುನಾಮಿ ಮಾತ್ರ ಉಂಟಾಗ್ತಾ ಇಲ್ಲ. ಇದು ಕಾಮ್ಚಟ್ಕಾ ಪ್ರದೇಶದಲ್ಲಿನ ವಿಶ್ವದ ಅತಿ ಎತ್ತರದ ಸಕ್ರಿಯ ಜ್ವಾಲಾಮುಖಿಗಳ ಪೈಕಿ ಒಂದು ಅನ್ನಿಸಿಕೊಂಡಿರುವ ಕ್ಲೈಚೆವ್ಸ್ಕಿಯಾ ಸ್ಕೋಪಾ ಜ್ವಾಲಾಮುಖಿ ಸ್ಫೋಟಕ್ಕೆ ಕೂಡ ಕಾರಣವಾಗಿದೆ ಅಂತ ರಷ್ಯಾದ ಮಾಧ್ಯಮಗಳು ಹೇಳ್ತಾ ಇವೆ. ಈ ಕ್ಲೈಚೆವ್ಸ್ಕಿಯಾ ಸ್ಕೋಪಾ 4,750 ಮೀಟರ್ ಅಂದ್ರೆ ಸುಮಾರು 15,580 ಅಡಿಗಳಷ್ಟು ಎತ್ತರದಲ್ಲಿರುವ ಜ್ವಾಲಾಮುಖಿ ಪರ್ವತ. ಇದು ಬೇರಿಂಗ್ ಸಮುದ್ರ ಹಾಗೂ ಒಕಾಸ್ಕ್ ಸಮುದ್ರದ ನಡುವೆ ಇದೆ. ಇಲ್ಲಿ ಅಗ್ನಿಪರ್ವತ ಸ್ಫೋಟ ಉಂಟಾಗಿದ್ದು ಅದರ ಪರಿಣಾಮಗಳ ಬಗ್ಗೆ ಇನ್ನೂ ಗೊತ್ತಾಗಬೇಕಾಗಿದೆ. ಇದು ಗೆಳೆಯರೆ ಪೆಸಿಫಿಕ್ ಸಾಗರದಲ್ಲಿ ಸಂಭವಿಸಿರುವ ಭೂಕಂಪನ ಹಾಗೂ ಅದರಿಂದ ಸೃಷ್ಟಿಯಾಗಿರುವ ಸುನಾಮಿ ಭೀತಿಯ ಕುರಿತು ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.